ಏನು ಹೇಳ್ಕೊಳ್ಳೋ ಸ್ಥಿತಿನಲ್ಲಿಲ್ಲ ಈ ಮನೆಯಲ್ಲಿ. ಅಪ್ಪ ನಾನು ಹೇಳೋದನ್ನ ಕೇಳೋ ಆಗಿದ್ದಿದ್ರೆ ಈ ವಿಷಯ ಇಲ್ಲಿವರೆಗೂ ಬರ್ತಾನೆ ಇರಲಿಲ್ಲ. ಹೀಗೆಲ್ಲ ಕೈ ಮೀರಿ ಹೋಗ್ತದೆ. ನನಗೇನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ನನ್ನ ಯಾರು ಕಾಪಾಡ್ತಾರೆ ಹೇಳು? ಪಾರು, ತೆಪ್ಪಾಗೋಯ್ತು. ನಾನು ಆಮೇಲೆ ಕಾಲ್ ಮಾಡ್ತೀನಿ. ಮಾವ, ದೇವ್ರ ಥರ ಬಂದಿದ್ಯಾ? ನಾನು ಹಿಂಗೆ ದ್ಯಾವ್ರಿದ್ದಂಗ. ಅಲ್ಲ ಪಾರು, ಇಲ್ಲಿ ನಡೀತಿರೋದೆಲ್ಲ ನಿಂಗೆ ಗೊತ್ತಾಯ್ತಲ್ವಾ? ನನಗೆ ಗೊತ್ತಿಲ್ಲದೆ ಇಲ್ಲೇನೋ ನಡೀತಿಲ್ಲ ಮಾವ. ಅಲ್ಲ, ಇದ್ಕಿದ್ದಂಗೆ ಇದೆಲ್ಲ ಮಾಡ್ತಾವ್ರಲ್ಲ, ಅದಕ್ಕೆ ಹೇಳ್ದೆ. ಇದ್ದಕ್ಕಿದ್ದಾಗಲ್ಲ ಮಾವ, ನಮ್ಮಿಬ್ರು ವಿಡಿಯೋ ವೈರಲ್ ಆಗಕ್ಕೆ ಟೈಮ್ ತಗೊಳ್ತಾ ಹೇಳು. ಇಲ್ಲ ಅಲ್ವಾ? ಇದು ಹಾಗೆ ರಾತ್ರಿ ಆಗೋಯ್ತು. ಆದ್ರೆ ಮಾವ ಇದ್ರ ಬಗ್ಗೆ ಯೋಚನೆ ಮಾಡಿ ನಿರ್ಧಾರ ತಗೊಂಡವ್ರಲ್ಲ. ಅಪ್ಪ ಯೋಚನೆ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಮಾವ. ಆದ್ರೆ ಅವ್ರು ಒಂದ್ಸತಿ ನಿರ್ಧಾರ ತಗೊಂಡ್ರು ಅಂದ್ರೆ ಮತ್ತೆ ಯೋಚನೆ ಮಾಡೋ ಮಾತೇ ಇಲ್ಲ. ಅವ್ರು ಹೇಳಿದೆ ನಡ್ಬಿಡ್ಬೇಕು ಅಷ್ಟೇ. ನೀನ್ ಖುಷಿಯಾಗಿದ್ಯಲ್ವಾ? ಹೋ, ಎಷ್ಟು ಖುಷಿ ಆಗ್ತದೆ ಅಂತ ಹೇಳ್ಕೊಳಕ್ಕೆ ಆಗ್ತಿಲ್ಲ ಮಾವ. ಕುಂಟಾಡ್ಬೇಕನ್ಸ್ತದೆ. ಈಗ ಸಾಕು ನಂಗೆ. ನೀ ಖುಷಿಯಾಗಿದ್ಯಲ್ವಾ? ಆಗ ಸಾಕು. ಬರ್ತೀನಿ.